Welcome to Mr. M Talks. ಇಂದು ಜನವರಿ 3, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. ಚಿನ್ನ. ಹಿಂದೆಂದಿಗಿಂತಲೂ ಇಂದು ಚಿನ್ನದ ಬೆಲೆಯಲ್ಲಿ ಗಮನಾರ್ಹ ಏರಿಕೆ ಕಂಡಿದೆ. ವಾಸ್ತವವಾಗಿ, ವರ್ಷದ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಚಿನ್ನಕ್ಕೆ ಉತ್ತಮ ಬೇಡಿಕೆಯಿದೆ. ನೀವು ಅಮೂಲ್ಯವಾದ ಲೋಹವನ್ನು ಖರೀದಿಸುತ್ತಿದ್ದರೆ ದೈನಂದಿನ ಚಿನ್ನದ ಬೆಲೆಯನ್ನು ಪರಿಶೀಲಿಸಿ. ಬೆಂಗಳೂರಿನಲ್ಲಿ ಇಂದು 22 ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಂಗೆ 5,850 ರೂಪಾಯಿ ಮತ್ತು 24 ಕ್ಯಾರೆಟ್ ಚಿನ್ನಕ್ಕೆ 6,382 ರೂಪಾಯಿ ಇದೆ. ಚೆನ್ನೈನಲ್ಲಿ ಇಂದಿನ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 22 ಕ್ಯಾರೆಟ್ ಚಿನ್ನಕ್ಕೆ 5,915 ರೂಪಾಯಿ ಮತ್ತು 24 ಕ್ಯಾರೆಟ್ ಚಿನ್ನಕ್ಕೆ 6,453 ರೂಪಾಯಿ ಆಗಿದೆ. ಮುಂಬೈನಲ್ಲಿ ಇಂದಿನ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 22 ಕ್ಯಾರೆಟ್ ಚಿನ್ನಕ್ಕೆ 5,850 ರೂಪಾಯಿ ಮತ್ತು 24 ಕ್ಯಾರೆಟ್ ಚಿನ್ನಕ್ಕೆ 6,382 ರೂಪಾಯಿ ಆಗಿದೆ. ಒಂದು ಅವೆನ್ಯೂ ಸೂಪರ್ಮಾರ್ಟ್ಗಳ. ಅವೆನ್ಯೂ ಸೂಪರ್ಮಾರ್ಟ್ಗಳು, ಡಿ-ಮಾರ್ಟ್ ಚೈನ್ ಆಪರೇಟರ್ ಡಿಸೆಂಬರ್ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಕಾರ್ಯಾಚರಣೆಗಳಿಂದ 13,247. 33 ಕೋಟಿ ರೂಪಾಯಿ ಗಳಲ್ಲಿ ಸ್ವತಂತ್ರ ಆದಾಯದಲ್ಲಿ 17.2% ಬೆಳವಣಿಗೆಯನ್ನು ಸಾಧಿಸಿದೆ. ಡಿಸೆಂಬರ್ 2023ರ ಹೊತ್ತಿಗೆ ಒಟ್ಟು ಮಳಿಗೆಗಳ ಸಂಖ್ಯೆ 341 ರಷ್ಟಿದೆ. ಹೀರೋ ಮೋಟೋಕಾರ್ಪ್. ಹೀರೋ ಮೋಟೋಕಾರ್ಪ್, ವಿಶ್ವದ ಅತಿ ದೊಡ್ಡ ದ್ವಿಚಕ್ರ ವಾಹನ ತಯಾರಕ ಸಂಸ್ಥೆಯು ಡಿಸೆಂಬರ್ 2023ರಲ್ಲಿ 3,93,952 ಯೂನಿಟ್ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ಗಳನ್ನು ಮಾರಾಟ ಮಾಡಿದೆ. ಇದು ಹಿಂದಿನ ವರ್ಷದ 3,94,179 ಯೂನಿಟ್ಗಳಿಗೆ ಹೋಲಿಸಿದರೆ ಶೇಕಡಾ 0.05 ರಷ್ಟು ಕಡಿಮೆಯಾಗಿದೆ. ದೇಶೀಯ ಮಾರಾಟವು ವರ್ಷಕ್ಕೆ 0.92 ರಷ್ಟು ಕುಸಿದು 3,77,842 ಯೂನಿಟ್ಗಳಿಗೆ ತಲುಪಿದೆ, ಆದರೆ ಅದೇ ಅವಧಿಯಲ್ಲಿ ರಫ್ತುಗಳು 25.7% ಜಿಗಿದು 16,110 ಯೂನಿಟ್ಗಳಿಗೆ ತಲುಪಿದೆ. 3. ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸಾರ್ವಜನಿಕ ವಲಯದ ಸಾಲದಾತ ಡಿಸೆಂಬರ್ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಒಟ್ಟು ವ್ಯವಹಾರದಲ್ಲಿ 18.92% ಬೆಳವಣಿಗೆಯನ್ನು 4.34 ಲಕ್ಷ ಕೋಟಿ ರೂಪಾಯಿಗಳಿಗೆ ದಾಖಲಿಸಿದೆ. ಠೇವಣಿಗಳು ಶೇಕಡಾ 17.9ರಿಂದ 2.46 ಲಕ್ಷ ಕೋಟಿ ರೂಪಾಯಿಗಳಿಗೆ ಮತ್ತು ಒಟ್ಟು ಮುಂಗಡಗಳು ಶೇಕಡಾ 23ರಿಂದ ರೂ. 1.89 ಲಕ್ಷ ಕೋಟಿ. 4. ಯೆಸ್ ಬ್ಯಾಂಕ್. ಯೆಸ್ ಬ್ಯಾಂಕ್, ಖಾಸಗಿ ವಲಯದ ಸಾಲದಾತನು ಡಿಸೆಂಬರ್ 24ಗೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ 2.17 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಸಾಲ ಮತ್ತು ಮುಂಗಡಗಳಲ್ಲಿ ಶೇಕಡಾ 11.9 ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ ಮತ್ತು ಠೇವಣಿಗಳಲ್ಲಿ 13.2% ಬೆಳವಣಿಗೆಯನ್ನು 2.41 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ದಾಖಲಿಸಿದೆ, ಆದರೆ ಕೆಸ ಶೇಕಡಾ 12.2 ರಷ್ಟು ಜಿಗಿದು 71,749ಕ್ಕೆ ತಲುಪಿದೆ. ಕೋಟಿ. 5. ವಿ-ಮಾರ್ಟ್. ವಿ-ಮಾರ್ಟ್, ಡಿಸೆಂಬರ್ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಅದೇ ಸ್ಟೋರ್ ಮಾರಾಟದ ಬೆಳವಣಿಗೆ, ಎಸ್ಎಸ್ಎಸ್ಜಿ, ಸಂಕಲನ 4%ದಷ್ಟಿದೆ. ಕಂಪನಿಯು ತ್ರೈಮಾಸಿಕದಲ್ಲಿ 889 ರೂಪಾಯಿ ಕೋಟಿಗಳಲ್ಲಿ ಕಾರ್ಯಾಚರಣೆಗಳಿಂದ ಆದಾಯವನ್ನು ದಾಖಲಿಸಿದೆ, ಇದು ವರ್ಷದ ಹಿಂದಿನ ಅವಧಿಗೆ ಹೋಲಿಸಿದರೆ 14%ವನ್ನು ಹೆಚ್ಚಿಸಿದೆ. ಲೈಮ್ರೋಡ್ ಡಿಜಿಟಲ್ ಮಾರ್ಕೆಟ್ಪ್ಲೇಸ್ನಿಂದ 17 ಕೋಟಿ ರೂಪಾಯಿಗಳ ಆದಾಯವು ಮಾರಾಟಗಾರರಿಂದ 41 ಕೋಟಿ ರೂಪಾಯಿಗಳ ನಿವ್ವಳ ಮರ್ಚಂಡೈಸಿಂಗ್ ಮೌಲ್ಯದಲ್ಲಿ ಎನ್ಎಂವಿ ವಿಧಿಸಲಾದ ಆಯೋಗದ ಆದಾಯವನ್ನು ಪ್ರತಿನಿಧಿಸುತ್ತದೆ. 6. ಎಕ್ಸೈಡ್ ಇಂಡಸ್ಟ್ರೀಸ್. ಎಕ್ಸೈಡ್ ಇಂಡಸ್ಟ್ರೀಸ್, ಆಟೋಮೊಬೈಲ್ ಬ್ಯಾಟರಿ ತಯಾರಕ ಕಂಪನಿಯು ತನ್ನ ಅಂಗಸಂಸ್ಥೆಯಾದ ಎಕ್ಸೈಡ್ ಎನರ್ಜಿ ಸೊಲ್ಯೂಷನ್ಸ್ಗಾಗಿ ಕಾರ್ಪೊರೇಟ್ ಗ್ಯಾರಂಟಿ ಮಿತಿಯನ್ನು 2,000 ಕೋಟಿಯಿಂದ 3,000 ಕೋಟಿಗೆ ಹೆಚ್ಚಿಸಿದೆ. ಈ ವ್ಯಾಯಾಮದ ಭಾಗವಾಗಿ, ಕಂಪನಿಯು ಐಸಿಐಸಿಐ ಬ್ಯಾಂಕ್ನೊಂದಿಗೆ ಕಾರ್ಪೊರೇಟ್ ಗ್ಯಾರಂಟಿ ಡೀಡ್ ಅನ್ನು ಕಾರ್ಯಗತಗೊಳಿಸಿದೆ, ಹೀಗಾಗಿ ಒಟ್ಟು 750 ಕೋಟಿ ರೂಪಾಯಿ ಮಿತಿಯನ್ನು ಹೊಂದಿದೆ. ಕಂಪನಿಯು ಇತರ ವಿವಿಧ ಬ್ಯಾಂಕ್ಗಳೊಂದಿಗೆ ಬಾಕಿ ಮೊತ್ತದ ಒಪ್ಪಂದಗಳನ್ನು ಕಾರ್ಯಗತಗೊಳಿಸುವ ಪ್ರಕ್ರಿಯೆಯಲ್ಲಿದೆ. ಘೋಷಣೆ. ಮಾಹಿತಿಯು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ನೋಂದಾಯಿತ ವ್ಯಕ್ತಿಯಲ್ಲ. ದಯವಿಟ್ಟು ನನ್ನ ಚಾನಲ್ ಅನ್ನು ಚಂದಾದಾರರಾಗಿ ಮತ್ತು ಬೆಂಬಲಿಸಿ.